ಹಲೋ, ನೀನು ಸೈಬರ್ ಕ್ರೈಮಲ್ಲಲ್ವಾ ಕೆಲಸ ಮಾಡ್ತಿರೋದು? ಒಂದು ಸಣ್ಣ ಸಹಾಯ ಕಣ, ಒಂದು ನಂಬರ್ ಕಳಿಸ್ತೀನಿ, ಟ್ರೇಸ್ ಮಾಡ್ತೀಯಾ? ಓಕೆ, ಥ್ಯಾಂಕ್ಸ್ ಕಣ. ಮಾಯಾ, ಬೆರಳು ಕೊಟ್ರೆ ಅಸ್ತ ನುಂಗೋ ಕಿಲಾಡಿ ಗಂಡು ನಾನು. ಜೈಲ್ ರಿಟರ್ನ್ಸ್ ಅಮ್ಮ. ಅಂಥದ್ರಲ್ಲಿ ನನ್ನ ಹತ್ರನೇ ಆಟ ತೋರಿಸಿದ್ರೆ ಬಿಟ್ಬಿಡ್ತೀವಾ? ಹೆಂಗೆ ಕೋಳಿ ಕ್ಯಾಚ್ ಹಾಕೊಂಡಂಗೆ ಹಾಕೊಂಡ್ಬಿಟ್ವಲ್ಲ. ಮಾಯಾ, ಬೆಳ್ಳಿನ ಕಾಪಾಡಕ್ಕೆ ಒಬ್ರಲ್ಲ 3 ಜನ ಅಣ್ಣಂದಿರಿದ್ದಾರೆ. ನಿನ್ನ ಕೈಲಾದ್ರೆ 3 ಜನನ ದಾಟಿ ಬೆಳ್ಳಿನ ಟಚ್ ಮಾಡು ನೋಡೋಣ. ಆಗತ್ತಾ? ಆಗತ್ತಾ? ಚಾನ್ಸೇ ಇಲ್ಲ. ಹೇ, ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಈ ಎಮ್ಮೆ ನಿನಗೆ ಸಾಟಿ ಇಲ್ಲ. ತರ ಐ ತರ ಐ ತರ ಐ. ಅಮ್ಮ ತಾಯಿ ಚಾಮುಂಡಿ, ಮುತ್ತು ಮಾವ ಅಂದ್ಕೊಂಡಿರೋ ಕೆಲಸ ಚೆನ್ನಾಗಾಗಲಿ. ಅದಷ್ಟೇ ಅಲ್ಲ, ಮುತ್ತು ಮಾವ ಕ್ಷೇಮವಾಗಿ ವಾಪಸ್ ಮನೆಗೆ ಬರಬೇಕು. ನೀನೇ ಅವ್ರನ್ನ ಕಾಪಾಡು ತಾಯಿ. C for ಚಿತ್ರಮ್ಮ. ಸರಿ ಸರಿ, ಈಗ ಓದಿದ್ ಸಾಕು, ಊಟ ಮಾಡೋ ಟೈಮು. ಬನ್ನಿ. ಎಲ್ಲರೂ ಸರಿಯಾದ ಜಾಗದಲ್ಲಿದ್ದಾರೆ ಅಂತ ಹೇಳ್ತಿದ್ದೀರ. ಸರಿ, ಈ ಸ್ಪ್ರೇ ತಗೊಳ್ಳಿ. ಸ್ಪ್ರೇನಾ? ಇದ್ಯಾಕೆ? ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ನಡಿಬೇಕು ಅಂದರೆ ಮೊದಲು ಆ ಬಾಡಿ ಬಿಲ್ಡರ್ಸ್ನ ಮಲಗಿಸ್ಬೇಕು. ಅದಕ್ಕೆ ಪರ್ಮನೆಂಟಾಗ? ಪರ್ಮನೆಂಟ್ ಅಲ್ಲ, ಟೆಂಪರರಿ. ಒಂದ್ಸರಿ ಅವ್ರ ಮುಖದ ಮುಂದೆ ಹೊಡೆದ್ರೆ ಸಾಕು. ಅಲ್ಲ ಮಾಯಾ, ಆ ಬಾಡಿ ಬಿಲ್ಡರ್ಸ್ನ ನೀನೇನು ದಡ್ರು ಅಂದ್ಕೊಂಡಿದ್ಯಾ? ನಾನೇನಾದ್ರು ಈ ಸ್ಪ್ರೇ ಹಿಡ್ಕೊಂಡು ಅವ್ರ ಮುಂದೆ ಹೋದರೆ ನನ್ನ ಒಂದು ಸುತ್ತಿ ಬಿಸಾಕ್ಬಿಡ್ತಾರಷ್ಟೇ. ನಾನು ಹೋಗಲ್ಲಪ್ಪ. ಪೂರ್ತಿ ವಿಷಯ ಕೇಳಿಸ್ಕೊಳ್ಳಿ. ಅದಕ್ಕೆ ನಿಮ್ಮನ್ನು ಅಷ್ಟು ಈಸಿಯಾಗಿ ಸಿಕ್ಕಾಕಿಸ್ತೀನಿ. ನೀವು ಅವ್ರ ಹತ್ರ ಮಾತಾಡ್ತಿರೋ ಟೈಮ್ ಕರೆಕ್ಟಾಗಿ ಪವರ್ ಆಫ್ ಆಗುತ್ತೆ. ಅದು ನಿಮಗೆ ಸಿಗೋ ಅವಕಾಶ. ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಕೆಲಸ ಮುಗಿಸೋದು ನಿಮ್ಮ ಜವಾಬ್ದಾರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಸ್ಪ್ರೇ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅದ್ರ ಸ್ಮೆಲ್ ಒಂದು ಸ್ವಲ್ಪ ನೀವು ತೊಗೊಂಡ್ರು ಅಲ್ಲೇ ಬಿದ್ದೋಗ್ತೀರ. ಅಯ್ಯೋ, ಅದಕ್ಕೇನಂತೆ, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಹೊಡಿತೀನಿ ಬಿಡು. ಆ ಬಾಡಿ ಬಿಲ್ಡರ್ಸ್ ಕತೆ ನಾನು ನೋಡ್ಕೋತೀನಿ. ಬೆಳ್ಳಿನ ಇಲ್ಲಿಂದ ಸಾಕಾಕೋ ಜವಾಬ್ದಾರಿ ನಂದು. ಏನೇ ಆಗಲಿ ಇವತ್ತು ಬೆಳ್ಳಿ ಕಂಬಿ ಹಿಂದೆ ಇರಲೇಬೇಕು. ನೀನೇನು ಯೋಚನೆ ಮಾಡಬೇಡ ಮಾಯಾ, ಮಿಕ್ಕಿದ ಕೆಲಸನ ನಾನು ನೋಡ್ಕೋತೀನಿ.
ಈಗ ನಾನು ನಿಮ್ಮಿಬ್ರು ಬಡಿಸ್ಬೇಕಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಬಡಿಸ್ಬೇಕು ಚಿಕ್ಕಿ. ನನಗೆ ಫಸ್ಟು. ನನಗೆ ಇಬ್ರಿಗೂ ಬಡಿಸಲ್ಲ. ಏನೆಲ್ಲರೂ ಆರಾಮಾಗಿ ಆಡ್ತಾ ಕೂತಿದ್ದೀರಾ? ಊಟ ಆಯ್ತಾ? ಹಾಂ ಆಯ್ತು. ನೀವೇನು ಇಲ್ಲಿ ಬಂದರೆ? ನಿಮ್ಮೆಲ್ರಿಗೋಸ್ಕರ ನಾನ್ ವೆಜ್ ಅಡುಗೆ ಮಾಡಕ್ಕೆ ಹೇಳಿದ್ದೆ, ಊಟ ಮಾಡಿದ್ರೋ ಇಲ್ವೋ ಅಂತ ಕೇಳಕ್ಕೆ ಬಂದೆ. ಇವತ್ತು ಸೋಮವಾರ ರೀ ಮೇಡಮ್, ಇವತ್ತು ನಾವು ಕಂಡ ಏನು ತಿನ್ನಂಗಿಲ್ಲ. ಮೇಡಮ್ ಅವ್ರ ಬಂದು ಕೆಲಸ ತಿಳ್ಕೊಂಡಾಯ್ತಲ್ರಿ, ಮತ್ತೇನಾದರೂ ಹೇಳ್ದೈತೆ? ಅಯ್ಯೋ ಕರೆಂಟ್ ಹೋಯ್ತಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ಕ್ಯಾಂಡಲ್ ಹಚ್ತೀನಿ ರೀ. ಅಯ್ಯೋ ಕರೆಂಟ್ ಹೋಯ್ತಲ್ರ. ಬಿಟ್ಬಿಟ್ಟು ಯಾರಾದರೂ ಅಂತಾರ? ಏನಾಯ್ತು? ನೀನು ಹೇಳಿದ ಕೆಲಸನ ಮಾಡಿ ಮುಗಿಸಿದ್ದೀನಿ, ಉಳಿದಿದ್ದು ನಿನಗೆ ಬಿಟ್ಟಿದ್ದು. ಹೌದು, ಬೆಳ್ಳಿನ ಲಾಕಪ್ಪಲ್ಲಿ ಕೂರಿಸ್ತೀನಿ ಅಂತ ಹೇಳ್ದಿಯಲ್ಲ, ಅದು ಹೇಗೆ ಮಾಡ್ತೀಯ? ನೀವೇ ನೋಡ್ತಿರಲ್ಲ, ಗೊತ್ತಾಗುತ್ತೆ ಬಿಡಿ. ಅವ ಬೆಳ್ಳಿ, ಬೆಳ್ಳಿ ಎಲ್ಲಿದ್ದೆ? ಬಾರುವ. ಐಶು ನೀನು ಸ್ವಾತಿಗೆ ಬಡಿಸ್ತಿರು, ಒಂದು ನಿಮಿಷ ಬಂದೆ. ಬಾರುವ. ಅಜ್ಜಿ ಇದೇನಿದು, ಇಷ್ಟತ್ರ ಬಂದಿದ್ದೀರಾ? ಏನಾಯ್ತು? ಅಯ್ಯೋ ಇದೇನವ ಹಿಂಗ್ ಮಲ್ಕೊಂಡವ್ರೆ? ಇವರ ಊಟ ಆಯ್ತು, ಅದಕ್ಕೆ ಹೇಗೆ ಮಲ್ಕೊಂಡಿದ್ದಾರೆ ನೋಡಿ. ನನ್ನ ಮೊಮ್ಮಗಳಿಗೆ ಜ್ವರ ಬಂದು ಒದ್ದಾಡ್ತಾವಳೆ ಕಣವ. ಊರಲ್ಲೆಲ್ಲ ಜನರು ಹೇಳ್ತಾವ್ರೆ ಬೆಳ್ಳಿಲ್ ಕರ್ಕೊಂಬಂದು ಹಣೆಗೆ ವಿಭೂತಿ ಇಡಿಸಿದ್ರೆ ಬದುಕ್ತಾಳೆ ಅಂತ. ಅವ್ವ ಬಾರವ್ವ, ನೀನು ಬರಲಿಲ್ಲ ಅಂದರೆ ನನ್ನ ಮೊಮ್ಮಗಳು ಸತ್ತೇ ಹೋಗ್ತಾಳೆ ಕಣಮ್ಮ. ಅಯ್ಯೋ ಆ ಥರ ಎಲ್ಲ ಯಾಕೆ ಮಾತಾಡೋಕೆ ಹೋಗ್ತೀರಾ ಅಜ್ಜಿ? ನಾನು ಈಗಲೇ ನಿಮ್ಮ ಜೊತೆ ಬರ್ತೀನಿ ರೀ. ಐಶು ಸ್ವಾತಿನ ಮಲ್ಸ್ಬಿಡು, ನಾನು ಬೇಗ ಬರ್ತೀನಿ. ಸರಿಯಕ್ಕೆ ಬನ್ನಿ ಅಜ್ಜಿ ಹೋಗೋಣ. ಇಲ್ಲೇನೋ ಮಾಡ್ತಾ ಇದೀಯಾ? ಅಶೋಕಣ್ಣ ಒಂದು ಕೆಲಸ ಹೇಳಿದ್ದಾರೆ. ಅಶೋಕಣ್ಣನ ಏನು ಕೆಲಸ ಹೇಳ? ಬೆಳ್ಳಿ ಬರ್ತಾರಂತ ಹೇಳಿದ್ದಾರೆ. ಬೆಳ್ಳಿ ಸರಿ, ನೀನು ನೋಡು, ನಾನು ನೋಡ್ಕೋತೀನಿ ಆ ಕೆಲಸ. ಅಣ್ಣ ಬೈತಾರಣ. ಏಯ್ ಹೊರಡ, ನಾನು ನೋಡ್ಕೋತೀನಿ ಅಂತ ಹೇಳಿಲ್ವಾ? ಹೊರಡ. ಬೆಳೆ ಐ ಲವ್ ಯು ಚಿನ್ನ, ಐ ಆಮ್ ಕಮಿಂಗ್.
ಎಷ್ಟು ಚೆನ್ನಾಗಿದೆ ಜಾಗ, ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿದೆ. ಇಷ್ಟು ದಿನ ಕಾದಿದ್ಕೋ ಸರಿಯಾಗಿ ಸಿಕ್ಕಾಕೊತಿದೀಯ ಬೆಳ್ಳಿ. ಇವತ್ತಿದೆ ನಿನಗೆ ಮಾರಿ ಹಬ್ಬ. ಅಜ್ಜಿ ಇದ್ಯಾವುದೋ ಗೋಡೌನ್ ಇದ್ದಂಗಿದೆಯಲ್ಲ, ನಿಮ್ಮ ಮೊಮ್ಮಗಳು ಎಲ್ಲಿದ್ದಾಳೆ? ಅಲ್ಲೇ ಮೂಲೆಯಲ್ಲಿ ಮಲ್ಕೊಂಡವಳವ. ನೀನು ಹೋಗಿ ನೋಡವ, ನಾನು ನೀರು ತರ್ತೀನಿ. ಸರಿ ಅಜ್ಜಿ. ಗೌರಿ, ಅಜ್ಜಿ ಯಾಕೆ ಡೋರ್ ಲಾಕ್ ಮಾಡಿದ್ರು? ಅಜ್ಜಿ ಅಜ್ಜಿ ಅಯ್ಯೋ, ಅಜ್ಜಿ ಬಾಗ್ಲು ಯಾಕೆ ಹಾಕೊಂಡೋದ್ರು? ಅಜ್ಜಿ 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 ಅಜ್ಜಿ, ಯಾರಾದ್ರೂ ಇದ್ದೀರಾ? ಅಜ್ಜಿ ಬಾಗಿಲು ತೆಗೀರಿ ಅಜ್ಜಿ. ನನ್ನ ಪ್ರೀತಿಯ ಬೆಳ್ಳಿಗೆ ಸ್ವಾಗತ ಸುಸ್ವಾಗತ. ನೀನಾ? ನಿಂದನ ಇದೆಲ್ಲ ಕಿತಾಪತಿ? ನನ್ನನ್ನು ಯಾಕೆ ಇಲ್ಲಿ ಕರ್ಸ್ಕೊಂಡೆ? ಯಾಕೆ ಕರೆಸ್ದೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಚಿನ್ನ. ಚಿನ್ನ ಗಿನ್ನ ಅನ್ಕೊಂಡು ಮಾತಾಡಿದ್ರೆ ಮುತ್ತು ಮಾವನ್ ಹೇಳಿ ಕಾಲ್ ಮುರಿಸ್ಬಿಡ್ತೀನಿ. ಅವನೇನು ದೊಡ್ಡ ಪೈಲ್ವಾನೇನೆ? ಅವ್ನು ಇಲ್ಲಿಗೆ ಬರೋಷ್ಟರಲ್ಲಿ ಒಂದೇ ಒಂದ್ಸಲ ಅಪ್ಪ ಮಾತಾಡ್ಬಿಡೋಣ. ಏಯ್ ಪಾಪಿ, ನಿನಗ್ಯಾರು ಅಕ್ಕ ತಂಗಿರಿಲ್ವಾ? ಅಕ್ಕ ತಂಗಿರಿದ್ದಾರೆ, ಆದರೆ ಹೆಂಡ್ತಿನೇ ಇಲ್ಲ. ಅದೇ ಪ್ರಾಬ್ಲಮ್ಮು. ನೀನು ಎಷ್ಟು ಸರಿ ನನಗೆ ಊರ್ ಜನದ ಮುಂದೆ ಅವಮಾನ ಮಾಡಿದ್ಯಾ, ಅದಕ್ಕೆ ನಾನು ಕೊಡ್ಬೇಕಾಗಿರೋ ಬ್ಯಾಲೆನ್ಸ್ ಎಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಈ ಸೆಟಪ್ ಎಲ್ಲ. ಸುಮ್ಮನೆ ನನ್ನ ಮೂಡ್ ಹಾಳು ಮಾಡಬೇಡ ಬೆಳೆ. ಏ ಸಾರಿ ಸಾರಿ ಜನ, ಕೋಪದಲ್ಲಿ. ನನಗೆ ನೀನು ಬೇಕು ಬೆಳಿ, ನಿನ್ನ ಪಡ್ಕೋತೀನಿ. ಹಠ ಮಾಡಬೇಡ. ಹಠ ಮಾಡ್ತಿರೋದು ನಾನಲ್ಲ ಚಿನ್ನ, ನೀನು. ಇವತ್ತು ಒಳ್ಳೆ ದಿನ ಅಂತೆ, ನಾವಿಬ್ರು ಸೇರಿದ್ರೆ ರಾಜ್ನಂತ ಗಂಡ್ಮಗ ಹುಡ್ತಾನಂತೆ. ಸುಮ್ಮನೆ ಆಟ ಮಾಡಬೇಡ. ನೋಡು, ಹೇಳ್ತಿದ್ದೀನಿ, ಹತ್ರ ಬರ್ಬೇಡ. ತುಂಬಾ ಒಳ್ಳೆ ಸಮಯ, ಬಾಚಿನ. ಹಠ ಮಾಡಬೇಡ, ಹತ್ರ ಬರ್ಬೇಡ. ಸುಮ್ಮನೆ ಹಠ ಮಾಡಬೇಡ. ನನ್ನ ಮಾತು ಕೇಳು. ಎಲ್ಲಿಗೆ ಓಡ್ತಿದ್ಯಾ? ನಿತ್ಕೊಳ್ಳೆ. ನನ್ನ ಹತ್ರ ಬರ್ಬೇಡ. ಈ ಪರಿಣಾಮ ಸರಿ ಇರಲ್ಲ. ಬರ್ಬೇಕಷ್ಟೇ. ಎಷ್ಟೇ ಮಾತಾಡ್ತೀಯ?
ಏನೇ ಹಾಗೆ ಗುರಾಯಿಸ್ತಾ ಇದೆಯಾ? ಒಂದೇ ಒಂದ್ಸರಿ ಸರಿಯಾಗಿ ಹೊಡೆದೆ ಅನ್ಕೋ, ಜೀವನದಲ್ಲಿ ಮೇಲೆ ಹೇಳ್ಬಾರ್ದು. ನಾನ್ ಹೊಡೆದೆ ಅನ್ಕೋ ಪಾತಾಳ ಸೇರ್ಕೊತ್ಯಾ. ನಮ್ಮನ್ನ ಕೇಳೋರು ಯಾರು ಇಲ್ಲ, ನಾವ್ ಇಷ್ಟ ಬಂದಾಗ ಆಡ್ಬೋದು ಅಂತ ಬೆರಿತಿದ್ಯಾ? ಮೆರೆಯೋಕೆ ಕಾಲೇ ಇಲ್ಲ ಅನ್ಕೋ, ಆಗೇನೋ ಮಾಡ್ತೀಯಾ? ಹೆಣ್ಣಿನ ಬಗ್ಗೆ ನಿನಗಿರೋ ಅಭಿಪ್ರಾಯ ಬದಲಾಗ್ಬೇಕು. ನಿನಗ್ ಜನ್ಮ ಕೊಟ್ಟಿರೋ ತಾಯಿ ಹೆಣ್ಣೆ, ನಿನ್ ರಕ್ತ ಹಂಚ್ಕೊಂಡ್ ಹುಟ್ಟಿರೋ ಅಕ್ಕ ತಂಗಿ ಹೆಣ್ಣೆ, ನಿನ್ನ ಮದ್ವೆ ಆಗಿ ನಿನ್ನ ಕಟ್ಕೊಳ್ಳೋ ಹೆಂಡತಿ ಕೂಡ ಹೆಣ್ಣೆ. ಹೆಣ್ಣು ಅಂದ್ರೆ ನಂಬಿಕೆ, ಹೆಣ್ಣು ಅಂದ್ರೆ ಪ್ರಬಲೆ, ಹೆಣ್ಣು ಅಂದ್ರೆ ಶಕ್ತಿ, ಆದಿಶಕ್ತಿ ಕಣೋ.